ಏನು ನಮಗೆ ರಾಜ್ಯ ಸರ್ಕಾರ ಹಿಂದೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ 7% ಮೀಸಲಾತಿಯನ್ನು ಹೆಚ್ಚಳ ಮಾಡಿತ್ತು. ಅದನ್ನು ಸರ್ಕಾರ ಅನೌನ್ಸು ಕೂಡ ಮಾಡ್ತು. ಈಗ ಹಿಂದೆ ಏನು ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಶಿಫಾರಸು ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅನೌನ್ಸು ಕೂಡ ಆಯಿತು. ಅದರ ಪ್ರಕಾರವಾಗಿ ಉದ್ಯೋಗಕ್ಕೆ, ಶಿಕ್ಷಣಕ್ಕೆ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಸಿಕ್ತು ಅಂತ ನಾವೆಲ್ಲರೂ ಕೂಡ ಖುಷಿಪಟ್ವಿ. ಆದರೆ ಇತ್ತೀಚೆಗೆ ನಮಗೆ 7% ಇಲ್ಲ 3% ಮಾತ್ರ ಮೀಸಲಾತಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ತಟ್ಟೆನ ಊಟ ಮಾಡೋದಕ್ಕೆ ಕೈ ಕೊಟ್ಟು ಅನ್ನ ಕೊಡುವಂಥ ಸಂದರ್ಭದಲ್ಲಿ ಕಿತ್ಕೊಬಿಟ್ರೆ ನಮ್ಗೆ ಅನ್ಯಾಯ ಆಗ್ತದೆ. ನಾವು ಈಗ ತಾನೇ ಕಣ್ಣನ್ನು ಬಿಡ್ತಾ ಇರ್ತಕ್ಕಂತಹ ಸಮಾಜದವರು ನಾವು. ಹಾಗಾಗಿ ಕಾರಣ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೀಸಲಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಯಾವಾಗ ಹೆಚ್ಚಳ ಮಾಡಿದ್ರೋ ಆ ತಕ್ಷಣದಲ್ಲಿ ಯಾರೋ ಖಾಸಗಿ ವ್ಯಕ್ತಿ ಹೈಕೋರ್ಟ್ಗೆ ಪಿಟಿಷನ್ ಹಾಕಿದ್ರು ಅಂತ ಹೇಳಿದ್ರು. ಆ ಪಿಟಿಷನ್ ಹಾಕಿದಾಗ ಅದನ್ನು ಸರ್ಕಾರ ಆ ವಕಾಲತನ್ನು KV8 ವಜಾ ಮಾಡಿಸ್ಬೇಕು. KV8 ವಜಾ ಮಾಡಿಸಿದ್ರೆ ಸುಲಲಿತವಾಗಿ ಆಗ್ತದೆ ಅಂತಕ್ಕಂಥದ್ದನ್ನು ನಮಗೆ ಮಾಹಿತಿ ಇದೆ. ಹಾಗಾಗಿ ಸರ್ಕಾರ KV8 ಕೂಡ ವಜಾ ಮಾಡಿಸ್ಬೇಕು. ಜೊತೆಗೆ ರಾಜ್ಯ ಸರ್ಕಾರದ ಸರ್ವಪಕ್ಷ ನಿಯೋಗ ಕೇಂದ್ರಕ್ಕೆ ಹೋಗಿ ನಮಗೆ ಏನು 7% ಮೀಸಲಾತಿ ಇದೆಯೋ ಅದನ್ನು ನ್ಯಾಯಾಂಗ ಪರಿಶೀಲನೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ 9ನೇ ಅನುಚ್ಛೇದಕ್ಕೆ ಸೇರಿಸಬೇಕು. ಕೇಂದ್ರ ಸರ್ಕಾರನೂ ಕೂಡ ಇದರ ಬಗ್ಗೆ ಸಹಾಯವನ್ನು ಮಾಡಬೇಕು. ರಾಜ್ಯ ಸರ್ಕಾರದ ಪಕ್ಷಾತೀತವಾಗಿ ನಿಯೋಗ ಹೋಗಿ ನಮಗೆ ಸಹಾಯ ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ಈಗ ಏನು ಸರ್ಕಾರ ಇತ್ತೀಚೆಗೆ 54,437 ಸರ್ಕಾರಿ ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅಂತ ಹೇಳ್ತಾ ಇದೆಯೋ, ಈಗಿನ ಅನ್ವಯ ನಮಗೆ 7% ಆಗಿತ್ತು ಅಂತಂದರೆ 4,630 ಹುದ್ದೆಗಳು ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸಿಗ್ತಾ ಇತ್ತು. ಆದರೆ ಇವ್ರ ಪ್ರಕಾರ ಏನು ಸರ್ಕಾರ 3% ಅಂತ ಹೇಳ್ತಾ ಇದೆಯೋ, ಅವ್ರ ಪ್ರಕಾರ ಹೋಯ್ತು ಅಂತಂದರೆ 1,850 ಹುದ್ದೆಗಳು ಮಾತ್ರ ನಿಮಗೆ ಸಿಗ್ತಕ್ಕಂಥದ್ದು. ಆದರೆ ನೋಡಿ ಎಷ್ಟು ಅನ್ಯಾಯ ಆಗ್ತದೆ. ನಮ್ಮ ಏನು ಈಗಾಗಲೇ ನಾವೆಲ್ಲರೂ ಕೂಡ ತುಂಬ ಹಿಂದೆ ಉಳಿದಿರ್ತಕ್ಕಂತಹ ಸಮಾಜ, ಈಗ ತಾನೇ ಕಣ್ ತೆರಿತಾ ಇರ್ತಕ್ಕಂಥ ಸಮಾಜ ಅನ್ಯಾಯ ಆಗ್ತಾಯಿದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಸರ್ವಪಕ್ಷದ ನಿಯೋಗವನ್ನು ಕರ್ಕೊಂಡೋಗಿ ಕೇಂದ್ರದಲ್ಲಿರ್ತಕ್ಕಂತಹ ಮಂತ್ರಿಗಳು ಜೊತೆಗೆ ನಾನು ವಿಶೇಷವಾಗಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದೇನು ಅಂತಂದರೆ, ನಮ್ಮ ಈ ಭಾಗದಲ್ಲಿ ವ್ಯಾಪ್ತಿಗೆ ಒಳಪಡ್ತಾ ಇರ್ತಕ್ಕಂಥ ಕೇಂದ್ರದ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದ ಮಂತ್ರಿಗಳು, ಹಾಗೆ ಮೈಸೂರಿನಲ್ಲಿ ಯದುವೀರ್ ಸರ್ ಅವರು ಲೋಕಸಭಾ ಸದಸ್ಯರು, ಮತ್ತು ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ರವರು, ಜೊತೆಗೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸರ್ವಪಕ್ಷ ನಿಯೋಗದ ಜೊತೆಗೆ ನಮಗೆ ಈ ಜನಾಂಗಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯವನ್ನು ಕೊಡಿಸ್ಬೇಕು ಅಂತ ತಮ್ಮಲ್ಲಿ ನಾವೆಲ್ಲರೂ ಕೂಡ ಮನವಿಯನ್ನು ಮಾಡ್ತೀವಿ. ಯಾಕೆಂತಂದರೆ ಈ ಮನವಿಗೆ ಸ್ಪಂದಿಸ್ತಿದ್ದೀರಿ ಅಂತಕ್ಕಂಥದ್ದು ನಮಗೆ ಭರವಸೆ ಇದೆ. ಯಾಕೆಂದರೆ ಈಗಾಗಲೇ ಸರ್ಕಾರ, ಹಿಂದಿನ ಸರ್ಕಾರ ಅನೌನ್ಸು ಕೂಡ ಮಾಡಿದೆ. ನೀವೇನು ಮಾಡಲಿಲ್ಲ ಅಂತಂದರೆ ನಾವು ಬೀದಿಗೆ ಇಳಿಯಲೇಬೇಕಾಗ್ತದೆ, ಹೋರಾಟಕ್ಕೆ ನಮ್ಗೆ ಹೋಗಲೇಬೇಕಾಗ್ತದೆ. ಹಾಗಾಗಿ ನಾನು ಕಳಕಳಿಯಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಸರ್ವಪಕ್ಷಗಳಿಗೆ ಮತ್ತು ಕೇಂದ್ರದ ಮಂತ್ರಿಗಳಿಗೆ ಮತ್ತು ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಈ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀನಿ. ನಾವು ಈಗಾಗಲೇ ನಮ್ಮ ಸಮಾಜದವರು ಪಕ್ಷಾತೀತವಾಗಿ ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿಗೆ ಹಿಂದೆ ಈಗ ಒಂದು ವಾರದಲ್ಲಿ ವಿ ಸೋಮಣ್ಣವ್ರು ಬಂದಿದ್ರು, ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ನಮ್ಮ ಕುಮಾರಸ್ವಾಮಿ ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಯದುವೀರ್ ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಸುನಿಲ್ ಬೋಸ್ ಅವ್ರಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ವಿ. ಆಯಾ ತಾಲೂಕುಗಳಲ್ಲಿ ಸಭೆಗಳು ನಡೀತಾ ಇದೆ, ಜಿಲ್ಲಾ ಮಟ್ಟದಲ್ಲಿ ಸಭೆ ನಡೀತಾ ಇದೆ. ಹಾಗೆ ನಾವೆಲ್ಲರೂ ಕೂಡ ಏನು ಪರಿಶಿಷ್ಟ ಪಂಗಡಕ್ಕೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಎಲ್ಲ ನಾವು ವರ್ಗದವರು ಒತ್ತಾಯವನ್ನು ಮಾಡ್ತಾ ಇದ್ವಿ. ನಮಗೆ 7% ರಿಸರ್ವೇಷನ್ ಬೇಕಲೇಬೇಕು. ಯಾಕೆಂತಂದರೆ ಕೋರ್ಟ್ಗೆ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಪಿಟಿಷನ್ ಹಾಕಿದ್ದಾರೆ. ಪಿಟಿಷನ್ ಹಾಕಿದಾಗ ತಕ್ಷಣದಲ್ಲೇ ಸರ್ಕಾರ ಅದು KV8 ವಜಾ ಮಾಡಿಸ್ಬೇಕಾಗಿತ್ತು. ಅದು ವಿಳಂಬ ಆಗಿದೆ. ಆಸಕ್ತಿ ಇದೆ. ಆದರೆ ಅದರ ಕೇಸಿಂದನೇ ಹೋದ್ರೆ ಮಾತ್ರ, ಫಾಲೋಅಪ್ ಮಾಡಿದ್ರೆ ಮಾತ್ರ KV8 ವಜಾ ಆಗ್ತಕ್ಕಂಥದ್ದು. ಅದು ವಜಾ ಆದರೆ ನಮಗೆ ಸುಲಲಿತವಾಗಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಜೊತೆ ಕೇಂದ್ರ ಸರ್ಕಾರ ಹೀಗೆ ಒತ್ತಾಸೆಯಿಂದ ಆದರೆ ಮಾತ್ರ
ಅವ್ರು ಪ್ರಯತ್ನ ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ತದೆ. ಇಲ್ಲ ಅಂತಂದರೆ ಅವ್ರು ಪ್ರಯತ್ನ ಮಾಡಲಿಲ್ಲ ಅಂತಂದರೆ ನಮಗೆ ನ್ಯಾಯ ಸಿಗೋದಿಲ್ಲ. ಈಗ ನಾವು ಜನಾಂಗದವ್ರು ಇರ್ಬೋದು, ಈಗ ನಿಮ್ಗೆ ಗೊತ್ತು ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ನಮಗೆ ಒಂದೇ ಮೀಸಲಾತಿ ಅಡಿಯಲ್ಲಿ ನಮ್ಮ HD ಕೋಟೆಯ ಶಾಸಕರು ಒಬ್ಬರೇ ಅನಿಲ್ ಚಿಕ್ಕಮಾದವರು ಆಗಿರ್ತಕ್ಕಂಥದ್ದು. ನಮಗೆ ಧ್ವನಿ ಕಡಿಮೆ ಇದೆ, ರಾಜಕೀಯ ಧ್ವನಿ, ಅಧಿಕಾರದ ಧ್ವನಿ ಕಡಿಮೆ ಇದೆ. ಹಾಗೆ ಎಲ್ಲ ವರ್ಗದವರು ಸೇರಿ ನಮಗೆ ನ್ಯಾಯವನ್ನು ಕೊಡಿಸ್ಬೇಕು. ಯಾಕೆಂತಂದರೆ ಅದು ಸಂವಿಧಾನವಾಗಿ ನಮಗೆ ಜಾತಿಗೆ ಅನುಗುಣವಾಗಿ ಕೊಡಬೇಕಾಗಿರ್ತಕ್ಕಂತಹ ಹಕ್ಕು ಮೀಸಲಾತಿ. ನಮ್ಗೆ ನ್ಯಾಯ ಸಿಗಬೇಕಾಗಿದೆ. ಇನ್ನೂ ಕೂಡ ಈಗ ನೀವು ನೋಡ್ತಾ ಇದ್ದೀರಿ, ಹಳ್ಳಿಗಳಿಗೆ ಹೋದರೆ ಇನ್ನೂ ಕೂಡ ನಮ್ಮ ಜನಾಂಗದವ್ರಿಗೆ ಮನೆನೂ ಕೂಡ ಇಲ್ಲ, ಗುಡಿಸ್ಲಲ್ಲಿದ್ದಾರೆ. ಇನ್ನೂ ಕೆಲವೊಂದು ಮನೆಗಳಲ್ಲಿ ವಿದ್ಯುತ್ತೇ ಇಲ್ಲ, ಕಾಡಂಚಿನಲ್ಲೇ ಓದ್ತಾ ಇದ್ದಾರೆ. ಹಾಗಾಗಿ ಮುಂಚೂಣಿಗೆ ಬರಬೇಕು ಅಂತಂದರೆ ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರದ ಮಂತ್ರಿಗಳಿಗೆ, ಇಲ್ಲಿರ್ತಕ್ಕಂಥ ಸಂಸದರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ಕೂಡ ಒಬ್ಬ ವಿದ್ಯಾವಂತ, ಶಿಕ್ಷಣ ಉದ್ಯೋಗ ಸಿಕ್ಕಲಿಲ್ಲ ಅಂತಂದರೆ ಇವತ್ತು ಯಾವುದೇ ವರ್ಗವಾಗಲಿ ಮುಂಚೂಣಿಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಅವರಿಗೆ ಒತ್ತಾಯ ಮಾಡ್ತಾಯಿದ್ದೀನಿ, ಮನವಿ ಮಾಡ್ತಾಯಿದ್ದೀನಿ. ಇದನ್ನು ತಾವೆಲ್ಲರೂ ಕೂಡ ಶೀಘ್ರದಲ್ಲೇ ನಮಗೆ ಬಗೆಹರಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀನಿ, ಮನವಿನೂ ಕೂಡ ಮಾಡ್ತಾಯಿದ್ದೀನಿ. ನಿಮ್ಮ ಪಾತ್ರ ಬಹಳ ನಿರ್ಣಯ ಆಗಿರ್ತದೆ, ಎಲ್ಲ ಅಲ್ಲೇ ಕುಳಿತುಬಿಟ್ರು. ಹಾಗಾಗಿ ಸರ್ಕಾರ, ವಿರೋಧ ಪಕ್ಷ ಇರ್ಬೋದು, ಆಗಿನ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸರ್ಕಾರ ಇರ್ಬೋದು, ಅವರ ಹೋರಾಟವನ್ನು ಗಮನಿಸಿ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಳ ಮಾಡೋದು. ಕೊಟ್ಬಿಟ್ಟಿಗೆ ಕಿಳ್ತ್ಕೊಬಿಡ್ತು ಅಂತಂದರೆ ನಮ್ಗೆ ಅನ್ಯಾಯ ಆಗೋದಿಲ್ವಾ? ಒಬ್ಬ ವಿದ್ಯಾವಂತನಿಗೆ, ಒಬ್ಬ ನಿರುದ್ಯೋಗಿಗೆ ಉದ್ಯೋಗನೇ ಸಿಕ್ಕಲಿಲ್ಲ ಅಂತಂದ್ರೆ ಅವನೇನು ಮಾಡ್ಬೇಕಾಗ್ತದೆ ಇವತ್ತಿನ ಕಾಲಘಟ್ಟದಲ್ಲಿ? ಹಾಗೆ ನಮಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ರಾಜ್ಯ ಸರ್ಕಾರಕ್ಕೆ, ವಿರೋಧ ಪಕ್ಷಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ.